ಹಾಯ್ ಹಲೋ ನಮಸ್ಕಾರ. ಮೂವಿ ಕ್ಯಾಂಪಸ್ ಚಾನಲ್ಗೆ ಸ್ವಾಗತ. ಮೂವಿ ಕ್ಯಾಂಪಸ್ನಲ್ಲಿ ಈಗ ಕ್ಯಾಂಪಸ್ ಹರಟೆ ಅಂತ ಸ್ಟಾರ್ಟ್ ಮಾಡಿದ್ದೀವಿ. ಈ ವಾರ ಅದಕ್ಕೆ ಹೊಸ ಒಂದು ಟಾಪಿಕ್ ಒಂದಿಗೆ ಬಂದಿದ್ದೇವೆ. ಹೇಳಿ ಶರತ್ ಅವರೇ, ಈ ವಾರ ಹೊಸ ಟಾಪಿಕ್ ಏನು ಅಂದರೆ ಪಾಪರಾಜೇಸಿಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಅದೇ ಇವರು ನಮ್ಮ ನಟಿ ಸಪ್ತಮಿ ಗೌಡ ಅವರು ತಮ್ಮ ಇದರಲ್ಲಿ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ತಮ್ಮ ಅಳಲನ್ನ ತೋಡ್ಕೊಂಡಿದ್ರು ಅಂದ್ರೆ ಎಲ್ಲರಿಗೂ ಗೊತ್ತಿದೆ, ನೋಡಿರೋರಿಗೆಲ್ಲ. ಹೌದು, ನಟಿಯರನ್ನ ಒಂಥರವಾಗಿ ಯಾವುದೋ ಒಂದು ಆ್ಯಂಗಲ್ನಲ್ಲಿ ತೋರಿಸ್ತಾರೆ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಮಾತಾಡಿದ್ದಾರೆ. ಹೌದು, ಒಂದಷ್ಟು ಕಡೆ ಅದು ನಡೀತಾ ಇದೆ, ತುಂಬಾ ಕಡೆ. ಅಂದ್ರೆ ವ್ಯೂಸ್ಗೋಸ್ಕರ ಒಂದಷ್ಟು ಜನ ಆ ಥರ ಮಾಡ್ತಾ ಇದಾರೆ ಅನ್ನೋದು ಸತ್ಯ. ಆದ್ರೆ ಬಹುತೇಕರು ಆ ಥರ ಮಾಡ್ತಿಲ್ಲ, ಎಲ್ಲೋ ಒಂದು 4-5 ಜನ ಮಾಡ್ತಿರ್ಬೋದು. ಅದೇ ಈ ಯೂಟ್ಯೂಬ್ ಅಲ್ಲಿ, ಅಂದ್ರೆ ಯೂಟ್ಯೂಬ್ ಅಂತಲ್ಲ, ಸೋಷಿಯಲ್ ಮೀಡಿಯಾ ಮತ್ತೆ ಯೂಟ್ಯೂಬ್ ಅಲ್ಲಿ 2 ವರ್ಗದ ಜನ ಇದ್ದಾರೆ. ಒಂದು ಸೀರಿಯಸ್ ಆಗಿ ಕಂಟೆಂಟ್ ಇಟ್ಕೊಂಡು ಯೂಟ್ಯೂಬ್ ಮಾಡ್ತಾರೆ, ಎಲ್ಲ ಪ್ರಚಾರ ಕೊಡ್ತಾರೆ. ಇವಾಗ ಹೀರೋ ಹೀರೋಯಿನ್ಗಳು ಬಂದ್ರೆ ಎಂಟ್ರಿ ತಗೊಳ್ತಾರೆ, ಅದನ್ನ ಕರೆಕ್ಟ್ ಆಗಿ ಅದಕ್ಕೆ ಕ್ಯಾಪ್ಷನ್ ಹಾಕಿ ನೀಟಾಗಿ ಪ್ರೆಸೆಂಟ್ ಮಾಡ್ತಾರೆ. ಆದರೆ ಇನ್ನೊಂದು ವ್ಯೂಸ್ಗೋಸ್ಕರ ಒಂದಷ್ಟು ವರ್ಗ ಇದೆ. ಏನು ಅಂತಂದ್ರೆ, ಅದೇ ಇವಾಗ ಸಪ್ತಮಿ ಗೌಡ ಹೇಳಿದ್ರಲ್ಲ, ಆ ಥರದ ಒಂದು. ಹೌದು, ಆ ಥರದವರು ಇದ್ದಾರೆ. ಮತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು, ಇದು ಕರ್ನಾಟಕ ಒಂದೇ ಅಥವಾ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತ್ರ ಇಲ್ಲ, ಆಲ್ ಓವರ್ ಇಂಡಿಯಾದಲ್ಲಿ ಎಲ್ಲ ಕಡೆ ಇದೆ. ಆಕ್ಚುಲಿ ಪಾಪರಾಜಿ ಸ್ಟಾರ್ಟ್ ಆಗಿದೆ ಹಾಲಿವುಡ್ ಅಲ್ಲಿ. ಅವಾಗ ಯೂಟ್ಯೂಬ್ ಇಲ್ಲದೆ ಇರೋ ಟೈಮಲ್ಲೂ ಸ್ಟಾರ್ಟ್ ಆಗಿತ್ತು. ಅವಾಗ ಏನ್ ಮಾಡ್ತಾ ಇತ್ತು ಅಂದ್ರೆ, ಯಾರು ಗಾಸಿಪ್ ಇದ್ರೆ, ಹೀರೋ ಹೀರೋಯಿನ್ಗಳು ಗಾಸಿಪ್ ಇದ್ರೆ, ಎಲ್ಲಾರು ಹೊರಗಡೆ ಕಾರಲ್ಲಿ ಓಡಾಡ್ತಾ ಇದ್ರು. ಇವ್ರೇನ್ ಮಾಡ್ತಾ ಇದ್ರು, ಕದ್ದು ಮುಚ್ಚಿ ಓಡಾಡ್ಕೊಂಡು ಕಾರಿನ ಮುಂದೆ ಬರೋದು, ಫೋಟೋ ತೆಗೆಯೋದು, ಆಮೇಲೆ ಹಿಂದ್ಗಡೆ ಯಾರೋ ಕೂತಿದ್ರೆ ಫೋಟೋ ತೆಗೆಯೋದು, ಇದೆಲ್ಲ ನಡೀತಾ ಇತ್ತು. ಆ ಕಾಲದಿಂದ ನಡೀತಾ ಇತ್ತು. ಅದ್ರ ನಂತರ ನಿಧಾನವಾಗಿ ಬಾಲಿವುಡ್ ಬಂತು. ಬಾಲಿವುಡ್ ಅಲ್ಲಿ ಇದೇ ತರ ಆಗ್ತಾ ಇತ್ತು. ಆಮೇಲೆ ಯೂಟ್ಯೂಬ್ ಮತ್ತೆ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಇದು ಜಾಸ್ತಿ ಆಯ್ತು. ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ನಿಮ್ಗೆ, ಇದರಲ್ಲಿ ಎಷ್ಟೋ ಹೀರೋಯಿನ್ಗಳು ಮತ್ತೆ ನಟರು ಏನ್ ಮಾಡ್ತಾರೆ ಅಂತಂದ್ರೆ, PROಗಳು ಅಥವಾ ಮ್ಯಾನೇಜರ್ಗಳಿಂದ ಈ ತರ ಸೋಷಿಯಲ್ ಮೀಡಿಯಾ ನಡೆಸ್ತಾರಲ್ಲ, ಅವರಿಗೆ ಮುಂಚೆನೆ ಇನ್ಫಾರ್ಮೇಶನ್ ಕೊಡ್ತಾರೆ. ನಾವು ಜಿಮ್ಗೆ ಹೋಗ್ತಾ ಇದೀವಿ, ಅಲ್ಲಿ ಬನ್ನಿ ಫೋಟೋ ತೆಗೀರಿ. ನಾವು ಏರ್ಪೋರ್ಟ್ ಬರ್ತಾ ಇದೀವಿ ಅಲ್ಲಿ. ನಾನು ಸುಮಾರು ಸಾರಿ ನೋಡ್ತಾ ಇದ್ದೆ, ಏನು ಏರ್ಪೋರ್ಟ್ ಅಲ್ಲಿ ಬಂದಾಗ್ಲೆಲ್ಲ ಇವ್ರಿಗೆ ಹೆಂಗ್ ಗೊತ್ತಾಗ್ತಾ ಇದೆ ಅಂತ ಅನ್ಕೊಂಡೆ, ಏನೋ ಅಲ್ಲೇ ಏರ್ಪೋರ್ಟ್ ಅಲ್ಲೇ ಕೂತಿರ್ತಾರ ಅಂತ. ಹಂಗ್ ನೋಡು, ಈ ತರ ಎಲ್ಲ ನಡೀತಾ ಇದೆ. ತುಂಬಾ ಜನಕ್ಕೆ ಅದೊಂದು ಪಬ್ಲಿಸಿಟಿ, ಬೇಕಾದಷ್ಟು ಪಬ್ಲಿಸಿಟಿ ಸಿಗುತ್ತೆ. ನೀವು ಹೊರಗಡೆ ಜನಗಳಿಗೆ ರೀಚ್ ಆಗ್ತೀರಾ, ಅದು ಒಂದು ವಿಶೇಷ. ಅದೇ ಎಲ್ಲದಕ್ಕೊಂದು ಮಿತಿ ಅಂತ ಇದೆ ಅಂತ ಇರ್ತದೆ. ಮಿತಿಯನ್ನ ದಾಟಬಾರದಷ್ಟೇ. ಯೂಟ್ಯೂಬರ್ಸ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ಅವರು ಯಾವ್ದಾವ್ದೋ ಆಂಗಲ್ಗಳಲ್ಲಿ ಹೇಗೆ ತೆಗಿತಾರೆ, ಅದು ತೆಗಿಬಾರ್ದು. ಆಗಿ ತೆಗೆದು ಎಷ್ಟು ಬೇಕು ಅಷ್ಟು ಪಬ್ಲಿಸಿಟಿ ಮಾಡ್ಕೊಳ್ಳಿ, ಎಲ್ಲ ವ್ಯೂಸ್ ಬರಲಿ, ಶೇರ್ ಆಗಲಿ, ಎಲ್ಲ ಆಗಲಿ, ಅವ್ರ ಚಾನಲ್ಗೆ ಅದು ಪಾಸಿಟಿವ್ ಆಗಿ ವರ್ಕ್ ಆಗಲಿ. ಮತ್ತೆ ಅದರಲ್ಲಿ ಒಂದು ಡಿಸೆನ್ಸಿ ಇರಬೇಕು. ಯಾಕಂದ್ರೆ ತುಂಬಾ ಜನ ಸೀರಿಯಸ್ ಆಗಿ ಇದೇ ಜಾಬ್ ಅಂದ್ರೆ ಇದೇ ವೃತ್ತಿನ ನಂಬ್ಕೊಂಡು ಅನ್ನ ತಿಂದ ಎಷ್ಟೋ ಜನ ಇರ್ತಾರೆ. ಅವ್ರಿಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಯಾಕಂದ್ರೆ 4-5 ಜನ ತಪ್ಪು ಮಾಡೋದ್ರಿಂದ ಇಡೀ ಒಂದಷ್ಟು ಜನ ಯೂಟ್ಯೂಬರ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ ಗಳಿಗೆ ಅದು ಹೊಡ್ತಾರೆ. ಈಗ ನಾಳೆ ಅದನ್ನ ಆಗ್ಬಾರ್ದು, ಆ ತರದ ಯಾರು ತೆಗಿಲೇಬಾರ್ದು ಅಂತ ಆದಾಗ, ನಾವು ತುಂಬಾ ಜನ ಅದನ್ನ ಡೀಸೆಂಟ್ ಆಗಿ ಮಾಡ್ಕೊಂಡು ಹೋಗೋರು ಇರ್ತಾರೆ, ಅವ್ರಿಗೆ ಅದರಿಂದ ತೊಂದರೆ ಆಗ್ತದೆ. ನಾಳೆ ಅದು ಇವತ್ತಿಗ ಸಪ್ತಮೇಗೌಡ ಹೇಳಿರ್ಬೋದು, ಬಟ್ ಇನ್ನೊಂದು ಆಕ್ಟರ್ಗಳಿಗೂ ಅದು ತೊಂದರೆ ಇದೆ. ಆಮೇಲೆ ಈ ಕಾರ್ಯಕ್ರಮಗಳಿಗೆ ಏನಂತಂದ್ರೆ, ಕೆಲವು ಮಾಮೂಲಿಯಾಗಿ PROಗಳು ಕರೀತಾರಲ್ವಾ, ಅದು ಬಿಟ್ಟು ಕೆಲವು ಹಾಗೆ ನುಕ್ಕೊಂಡು ಏನೋ ಒಂದು ಫಾರ್ವರ್ಡ್ ಮೆಸೇಜ್ ಮಾಡ್ಕೊಂಡು ಬರೋರು ಇರ್ತಾರೆ. ಒಂದಷ್ಟು ಜನ ಸ್ವಲ್ಪ ಕಂಟ್ರೋಲ್ ಮಾಡೋದು ಕಷ್ಟ ಅಂತ ಈಗಾಗಲೇ ಒಂದಷ್ಟು ಜನ PROಗಳು ಆಗ್ಲೇ ಹೇಳಿದ್ದಾರೆ. ಸಾಧ್ಯ ಆದಷ್ಟು ಅವ್ರು ಮಾಡ್ತಾ ಇದಾರೆ ಅವ್ರ ಕೆಲಸನ. ಬಟ್ ಆದ್ರೆ ಈ ತರ ಯಾರೋ ಒಬ್ರು ಮಾಡ್ತಾ ಇರ್ತಾರೆ. ಸೋಷಿಯಲ್ ಮೀಡಿಯಾಗಳನ್ನ, ಒಂದು ಇನ್ಫ್ಲೂಯೆನ್ಸರ್ಸ್ ಗಳನ್ನ ಬರೀ ನೀವು PROಗಳು ಕರೀತಾರೆ ಅಂತ ಅನ್ಕೋಬೇಡಿ. ಪ್ರೊಡ್ಯೂಸರ್ಸೇ ಅವರಿಗೆ ಪ್ರೊಡ್ಯೂಸರ್ PRO ಎಲ್ಲರೂ ಮಾಡ್ತಾರೆ. ಇಂಥವ್ರು ಬೇಕು, ಇಂಥವ್ರನ್ನ ಕರೀರಿ ಅಂತ PROಗಳಿಗೆ ಅವರೇ ಇನ್ಸ್ಟ್ರಕ್ಷನ್ ಕೊಡೋದು ಇರ್ತಾರೆ. ಹಂಗಾಗಿ ಅಷ್ಟು ಜನ ಬರೋದು. ಯಾರು ಏನು PROಗಳು ಕರೆದೇ ಬರ್ಬೇಕಾಗಿಲ್ಲ, ಪ್ರೊಡ್ಯೂಸರ್ಸ್ ಕಡೆಯಿಂದಾನೇ ಅವರು ಹೇಳಿರ್ತಾರೆ. ನಮ್ಮಲ್ಲಿ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಬರ್ತಾರೆ. ಏನ್ ಮಾಡಕ್, ಯಾರು ಅವರು ಮೀಡಿಯಾದವರು ಅಲ್ದೇ ಇರೋರು ಬರ್ತಾರೆ, ತೆಗಿತಾರೆ, ಹಾಕ್ತಾರೆ. ಇದರಲ್ಲಿ ಸೋಷಿಯಲ್ ಮೀಡಿಯಾಗಳನ್ನ ಅಷ್ಟು ಸುಲಭದಲ್ಲಿ ಕಂಟ್ರೋಲ್ ಮಾಡಕ್ಕಾಗಲ್ಲ. ಎಲ್ಲಿಂದ ಎಲ್ಲಿಗೂ ಅದು ಚಾಚ್ಕೊಂಡೇ ಇರುತ್ತದೆ. ನೀವು ರೋಡ್ ಸೈಡ್ ಅಲ್ಲಿಂದ ಹಿಡಿದು ಪಂಚತಾರ ಹೋಟ್ಲ್ ವರೆಗೂ ಎಲ್ಲಾ ಕಡೆನೂ ಅವ್ರು ಇರ್ತಾರೆ. ಅವರದ್ದೇ ಆದ ರೀತಿಯಲ್ಲಿ ಅವರು ವಿಡಿಯೋ ಮಾಡ್ಕೊಂಡು, ಶಾರ್ಟ್ಸ್ ಹಾಕೊಂಡು ಕೊಡಿಸ್ತಾ ಇರ್ತಾರೆ. ಅವ್ರನ್ನ ಎಲ್ಲಿ ಅಂತ ಹೇಗೆ ಕಂಟ್ರೋಲ್ ಮಾಡ್ತೀರಾ ನೀವು? ಏನಂದ್ರೆ, ಒಂದು ಡಿಸೆನ್ಸಿ ಮೈಂಟೈನ್ ಮಾಡಿಸ್ಬೇಕು, ಅದು ಅವರಿಗೆ ಹೇಳಬೇಕು, ತಿಳುವಳಿಕೆ ಹೇಳಬೇಕು.
ಆ ಥರ ಏನಾದ್ರು ಮಾಡ್ಬೇಕಷ್ಟೆ. ಒಂದು ವಿಡಿಯೋ ತೆಗಿತೀವಿ ಅಂದ್ರೆ ಅದು ಹೇಗಿರಬೇಕು, ಅದು ಎಷ್ಟು ಮಟ್ಟಿಗೆ ಡೀಸೆಂಟ್ ಆಗಿ ಬರಬೇಕು, ಅದು ಅವ್ರಿಗೆ ತಿಳುವಳಿಕೆ ಹೇಳಬೇಕು. ಅದು ಬಂದು ಆ ಥರ ಮಾಡ್ಕೊಂಡು ಹೋಗುವಂಗೆ ಮಾಡ್ಕೋಬೇಕು. ಅದು ಪಾಪ್ರಾಜಿಸನ್ನ ಬ್ಯಾನ್ ಮಾಡ್ತೀವಿ ಆ ಥರ ಆದರೆ ಹೋಗ್ಬೋದು ಅದು ಕೆಲಸ. 4 ದಿವಸ ಮಾತಾಡ್ಬೋದು ಅದ್ರ ಬಗ್ಗೆ, ಬಟ್ ಯಾಕಂದ್ರೆ ಇವಾಗ ಏನೆಲ್ಲ ಆಗಲ್ಲ. ಮೊದಲೇ ಸಿನಿಮಾಗಳು ಓಡ್ತಾ ಇಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪ್ರಚಾರ ಬೇಕು. ಯಾಕಂದ್ರೆ ಈ ಜಾಸ್ತಿ ಇವಾಗ ಜನ ದೊಡ್ಡ ದೊಡ್ಡ ವಿಡಿಯೋಗಳು ನೋಡೋದು ನಿಲ್ಲಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್. ಈ ಶಾರ್ಟ್ಸ್ ರೀಲ್ಸ್ ಅಲ್ಲೇ ಅಷ್ಟೇ ಈ ಸಿನಿಮಾದವರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ತಲುಪೋದಕ್ಕೆ ಪ್ರಯತ್ನ ಮಾಡ್ಬೇಕೇ ಹೊರತು ಇದು ತೀರಾ ಕಂಟ್ರೋಲ್ ಮಾಡಕ್ ಆಗಲ್ಲ. ಹೌದು, ಸೆಕೆಂಡ್ಗಳಲ್ಲಿ ಎಲ್ಲವನ್ನೂ ಹೇಳ್ಬೇಕು. ತಾಳ್ಮೆ ಇಲ್ಲ ಜನಕ್ಕೆ ಅಷ್ಟೊಂದು. ಜನಕ್ಕೆ ನೀವು 10 ನಿಮಿಷ 5 ನಿಮಿಷದ ವಿಡಿಯೋಗಳನ್ನು ಜನ ನೋಡಲ್ಲ. ಹೌದೌದು. ಯೂಟ್ಯೂಬರ್ಸ್ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡಬೇಕು ಅನ್ನೋದು ಇವತ್ತು ನಿನ್ನೆ ಕಾನ್ಸೆಪ್ಟ್ ಅಲ್ಲ. ಅದು ಬಂದಾಗಿಂದ ನಡೀತಾ ಇದೆ. ಅದು ಆಗಲ್ಲ, ಹಂಗೆ ಸುಲಭದಲ್ಲಿ ಆಗಲ್ಲ ಅಲ್ವಾ.